ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಪಾಳು ಬಿದ್ದ ಗ್ರಂಥಾಲಯವು ತುಂಬಾನೇ ಶಿಥಿಲಗೊಂಡಿದ್ದು ಇರುತ್ತೆ. ಮತ್ತೊಂದು ಕಡೆ ಈ ಎಂಕೆ ಹುಬ್ಬಳ್ಳಿ ಪಟ್ಟಣ ಪಂಚಾಯಿತಿಯಾಗಿ ದಶಕದತ್ತ ದಾಪುಗಾಲು ಇಟ್ಟರೂ ಕೂಡ ಈ ಎಂಕೆ ಹುಬ್ಬಳ್ಳಿ ಪಟ್ಟಣದ ಗ್ರಂಥಾಲಯದ ಪಾಳು ಬಿದ್ದ ಪರಿಸ್ಥಿತಿ ನೋಡಿದ್ರೆ ಅಯ್ಯೋ ಪಾಪ ಅನಿಸುತ್ತೆ. ಮತ್ತೊಂದು ಕಡೆ ಈ ಗ್ರಂಥಾಲಯವು ಗ್ರಾಮ ಪಂಚಾಯಿತಿ ಮಟ್ಟಕ್ಕಿಂತ ಕಡಿಮೆ ಮಟ್ಟದ ಗ್ರಂಥಾಲಯವಾಗಿದ್ದು ದಿನನಿತ್ಯ ಬರುವ ಇಲ್ಲಿನ ಪುಸ್ತಕ ಓದುಗ ಪ್ರಿಯರಿಗಂತೂ ತುಂಬಾನೇ ತೊಂದರೆಯಾಗ್ತಾ ಇದೆ. ಮಳೆಗಾಲದಲ್ಲಿ ತುಂಬಾನೇ ಸೋರುವ ಈ ಪಾಳು ಬಿದ್ದ ಗ್ರಂಥಾಲಯದ ಬಹುತೇಕ ಗೋಡೆಗಳೆಲ್ಲ ತುಂಬಾನೇ ಶಿಥಿಲಗೊಂಡಿದೆ. ಬಟ್ ದಿನೇ ದಿನೇ ಬರುವ ಓದುಗ ಪ್ರಿಯರ ಸಂಖ್ಯೆ ಕೂಡ ಹೆಚ್ಚಳವಾಗ್ತಾ ಇದ್ದು ಸದರಿ ತುಂಬಾನೇ ತೊಂದರೆ ಅನುಭವಿಸ್ತಾ ಇದ್ದಾರೆ. ಆದ್ದರಿಂದ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ಸ್ಥಳೀಯ ಓದುಗರ ಅಭಿಪ್ರಾಯ ಸಂಗ್ರಹಿಸಿ ಬೆಳಗಾವಿ ಜಿಲ್ಲೆಯ ಗ್ರಂಥಾಲಯ ಇಲಾಖೆಯ ಉಪ ನಿರ್ದೇಶಕ ರಾಮಯ್ಯ ಅವರ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ಮಾನ್ಯ ನೋಡಿ, ಗ್ರಂಥಾಲಯ ಸಚಿವರೇ, ವಿಶೇಷವಾಗಿ ನಗರಾಭಿವೃದ್ಧಿ ಸಚಿವರೇ ನೋಡಿ, ವಿಶೇಷವಾಗಿ ಪಟ್ಟಣ ಪಂಚಾಯತಿಯಾಗಿ 10 ವರ್ಷ ಆಯಿತು, 10 ವರ್ಷ ಜಾಸ್ತಿ ಆಯಿತು. ಆದರೆ ಇಲ್ಲಿವರೆಗೂ ಸಹ ಗ್ರಾಮ ಪಂಚಾಯತಿ ಇದೆ, ಇದೇನೋ ಗ್ರಂಥಾಲಯ ಇದೆ. ವಿಶೇಷವಾಗಿ ಗ್ರಾಮ ಪಂಚಾಯತಿ ಲೆವೆಲ್ಗಿರ್ತಕ್ಕಂಥ ಗ್ರಂಥಾಲಯಗಳೆಲ್ಲ ಒಂದು ರೀತಿ ಡಿಜಿಟಲ್ ಗ್ರಂಥಾಲಯ ಆಗಿದೆ. ಆದರೆ ಇದಕ್ಕೆ ದಾಡಿಯಾಗಿದೆ. ವಿಶೇಷವಾಗಿ ಯಾಕೆ ಮೌನ ಜನಪ್ರತಿನಿಧಿಗಳದು ಮತ್ತು ಯಾಕೆ ಇಲ್ಲಿರ್ತಕ್ಕಂಥ ಸದಸ್ಯರುಗಳೇನು ಮಾಡ್ತಾವ್ರೆ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ವಿಶೇಷವಾಗಿ ಇದನ್ನು ಕೂಡಲೇ ಇದನ್ನು ಬೇರೆ ಕಡೆ ಶಿಫ್ಟ್ ಮಾಡಿ ಇದನ್ನು ಡಿಜಿಟಲ್ ಗ್ರಂಥಾಲಯ ಮಾಡಬೇಕು. ವಿಶೇಷವಾಗಿ ಹೊಸ ಒಂದು ರೀತಿ ಕಟ್ಟಡ ಆಗಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಅನುದಾನ ಇದೆ. ಮತ್ತೆ ಇಲ್ಲಿರ್ತಕ್ಕಂಥ ತೆರಿಗೆ ಕಟ್ಸ್ಕೊಂಡವಾಗ ಗ್ರಂಥಾಲಯಕ್ಕೆ ಸಪ್ರೇಟ್ ತೆರಿಗೆ ಅದಕ್ಕೆ ಕಟ್ಮಾಡ್ಕೊತೀರ, ಗ್ರಂಥಾಲಯಕ್ಕೆ ತೆರಿಗೆ ಪಾವತಿದು. ಆದರೆ ನೋಡಿ, ಇಂಥ ಪ್ರಿಯ ಓದುಗರು ಪಾಪ ಏನು ಮಾಡಬೇಕು ಆಯ್ತಾ? ಪ್ರತಿ ಮನೆಗೆ 120 ರೂಪಾಯಿ ಕಲೆಕ್ಟ್ ಮಾಡ್ಕೊತಾರೆ. ಪ್ರತಿ ಮನೆಗೆ 120 ರೂಪಾಯಿ ನೋಡ್ರಿ ಪಾಪ ಅಂತ ಹುಡುಗ ಪಾಪ ದಿನ ಬಂದ್ಬಿಟ್ಟು ಓದ್ತಾನೆ. ಡಿಜಿಟಲ್ ಗ್ರಾಮ ಪಂಚಾಯತ್ಗಳಲ್ಲಿ ಇಲ್ಲ. ಇದು ಹೀಗೆ 10 ವರ್ಷ ಆಯ್ತು. 10 ವರ್ಷ ಆಯ್ತು. ನಮ್ಮೂರು ಪಟ್ಟಣ ಪಂಚಾಯತ್ ಆಗಿ ಗ್ರಾಮ ಪಂಚಾಯತಿಯಲ್ಲಿ ಡಿಜಿಟಲ್ ಲೈಬ್ರರಿ ಇದೆ. ನಮ್ಮೂರಲ್ಲಿ ಆ ಸೌಲಭ್ಯನೇ ಇಲ್ಲ. ಹೋಗಿ ಕಂಪ್ಲೇಂಟ್ ಕೊಟ್ಟರು ಯಾರು ಅದಕ್ಕೆ ರೆಸ್ಪಾನ್ಸ್ ಮಾಡ್ತಿಲ್ಲ. ಆದಷ್ಟು ಜಲ್ದಿ ನಮಗೆ ಲೈಬ್ರರಿ ಚೇಂಜ್ ಆದ್ರೆ ಇದು ಡಿಜಿಟಲ್ ಲೈಬ್ರರಿ ಆಗಿ ಪರಿವರ್ತನೆ ಮಾಡ್ಬೇಕಾಗಿ ವಿನಂತಿ. ಸಾಗರ್ ಅಂತ ನಾವು ಇದೇ ಓಣಿಯಲ್ಲಿ ಇರೋದು. ನಾವು ಇದನ್ನ ಬಹಳ ದಿನದಿಂದ ನೋಡ್ತಾ ಇದೀವಿ. ಮಳೆ ಬಂದ್ರೆ ಎಲ್ಲ ಸೊರೋದು, ಮತ್ತೆ ಯಾವಾಗ ಬೇಕಾದೆಲ್ಲ ಹೆಂಗಾರ ಕುಂತ್ರೆ ಧೂಳು ಬೀಳೋದು, ಒಂಥರ ಗಲೀಜಾಗಿ ಕುತ್ಕೊಳಕ್ ಓದಕ್ಕೆ ಆಗ್ತಾ ಇಲ್ಲ. ಮತ್ತೆ ಸರಿಯಾಗಿ ಪುಸ್ತಕಗಳು ಬರ್ತಾ ಇಲ್ಲ. ಹೀಗಾಗಿ ನಾವು ಸುಮಾರು ಸಲ ಅವ್ರಿಗೆ ಲೈಬ್ರರಿ ವ್ಯವಸ್ಥಾಪಕ ಎಲ್ಲ ಹೇಳಿದೀವಿ, ಮಾತಾಡ್ಕೊಂಡು ಇದು ಮಾಡಿ ಅಂತ. ಆದ್ರೂ ಅವರು ಏನೂ ತಲೆಯಲ್ಲಿ ತಗೊಂಡಿಲ್ಲ. ಒಂದು ಮಿನಿಮಮ್ 5 ರಿಂದ 6 ವರ್ಷ ಆಯ್ತು ಲೈಬ್ರರಿ ಆಗಿದೆಲ್ಲ ಹಾಗೆ ಇದೆ, ಏನೂ ಡೆವಲಪ್ಮೆಂಟ್ ಇಲ್ಲ. ಇದು ಡೆವಲಪ್ ಆಗಬೇಕು. ಒಂದ್ ರೀತಿ ಸರ್ಕಾರಿ ಒಂದ್ ರೀತಿ ಗ್ರಂಥಾಲಯ ವಿಶೇಷವಾಗಿ ಎಂಕೆ ಹುಬ್ಬಳ್ಳಿ ಪಟ್ಟಣ ಪಂಚಾಯತಿಯಾಗಿ ಸುಮಾರು 10 ವರ್ಷಕ್ಕೂ ಜಾಸ್ತಿ ಆಗಿದೆ. ಇಂಥ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಎಂಕೆ ಹುಬ್ಬಳ್ಳಿಯಲ್ಲಿ ಇರ್ತಕ್ಕಂಥ ಒಂದ್ ರೀತಿ ಗ್ರಂಥಾಲಯ ಗ್ರಾಮ ಪಂಚಾಯತಿ ಲೆವೆಲ್ ಇದೆ. ಮತ್ತೆ ಇಲ್ಲಿರ್ತಕ್ಕಂಥ ಕಟ್ಟಡ ಸಹ ಸಾಕಷ್ಟು ಶಿಥಿಲಗೊಂಡಿದೆ, ಪಾಳು ಬಿದ್ದಿದೆ. ವಿಶೇಷವಾಗಿ ಎಂಕೆ ಹುಬ್ಬಳ್ಳಿಯ ಒಂದ್ ರೀತಿ ಪುಸ್ತಕ ಪ್ರಿಯರ ವಿಶೇಷವಾಗಿ ಓದುಗರ ಆಕ್ರೋಶ ಏನಪ್ಪಾ ಅಂತಂದ್ರೆ ಇಲ್ಲೊಂದು ಸೂಕ್ತ ಕಟ್ಟಡ ಬೇಕು, ಮತ್ತೆ ಮೇಲ್ದರ್ಜೆಗೇರಿಸಬೇಕು ಅಂತ ಹೇಳ್ಬಿಟ್ಟು ಒಂದು ಒತ್ತಾಯ ಇದೆ. ಹಾಗಾಗಿ ಇವತ್ತು ಒಂದ್ ರೀತಿ ಉಪನಿರ್ದೇಶಕರಾಗಿರ್ತಕ್ಕಂಥ ಶ್ರೀ ರಾಮಯ್ಯ ಸಾಹೇಬರು ಬಂದಿದ್ದಾರೆ. ಅವ್ರೇನ್ ಹೇಳ್ತಾರೆ ಅದ್ರ ಸರ್ ಹೇಳಿ. ಸಾಕಷ್ಟು ಶಿಥಿಲಗೊಂಡಿದೆ. ಸುಮಾರು ಗ್ರಾಮ ಪಂಚಾಯತಿನೇ ಇದೆ, ಪಟ್ಟಣ ಪಂಚಾಯತಿಗೆ 10 ವರ್ಷ ಆಯ್ತು, ಆದ್ರೆ ಗ್ರಾಮ ಪಂಚಾಯತಿನೇ ಇದೆ. ಅದಕ್ಕೆ ಇಲ್ಲಿ ಸ್ವಂತ ಪ್ಲೇಸ್ ನಮಗೆ ಇಲ್ಲ ಸರ್. ಅದರಲ್ಲಿಂದ ಪಟ್ಟಣ ಪಂಚಾಯತಿಲಿದೆ ನಾವು ಡಿಪೆಂಡ್ ಆಗಿದ್ದೀವಿ. ಅದ್ರ ಸಲುವಾಗಿ ಹೊಸದಾಗಿ ಇರತಕ್ಕಂಥ ಬೇರೆ ಒಂದು ದೇವಸ್ಥಾನ ಮೇಲ್ಗಡೆ ಒಂದು ಇದೆ, ಹಾಲ್ ಇದೆ. ಅದನ್ನು ಸದ್ಯ ನಾವು ಕೊಡ್ತೀವಿ ಅಂತ ಹೇಳಿದ್ರೆ, ಮತ್ತು CA ಸೈಟ್ನಲ್ಲಿ ನಮಗೆ ನಿವೇಶನ ಕೊಡ್ತೀವಿ ಅಂತ ಹೇಳಿದ್ರೆ ಅಧ್ಯಕ್ಷರು ಮತ್ತು ಇವರಿಗೆಲ್ಲ ಭೇಟಿಯಾಗಿ ಈಗ ಸದ್ಯ ನಾವು ಕೇಳ್ಕೊಂಬಂದಿದ್ವಿ. ಸಾಧ್ಯವಾದಷ್ಟು ಒಂದು 8-10 ದಿವಸದಲ್ಲಿ ಅಲ್ಲಿ ಹೊಸ ಬಿಲ್ಡಿಂಗ್ ನಾವು ಶಿಫ್ಟ್ ಮಾಡಕ್ಕೆ ವ್ಯವಸ್ಥೆ ಮಾಡ್ತೀವಿ. ಅಲ್ಲ ಸರ್, ಇನ್ನೊಂದು ಓಕೆ ಶಿಫ್ಟ್ ಮಾಡ್ತೀರಾ? ಇದೇ ಗ್ರಾಮ ಪಂಚಾಯತಿ ಗ್ರಾಮ ಮಟ್ಟದಲ್ಲೇ ಇದೆ ಸರ್ ಗ್ರಂಥಾಲಯ. ವಿಶೇಷವಾಗಿ ಮೇಲ್ದರ್ಜೆಗೇರಿಸಿ ಪಟ್ಟಣ ಪಂಚಾಯತಿಗೆ ಇದಾಗಬೇಕು. ಅದಕ್ಕೆ ಸರ್ ನಮ್ಮ ನಿವೇಶನ ಕೊಟ್ರೆ ನಾವು ಅನುದಾನ ತಂದು ಅದನ್ನ ಹೊಸ ಬಿಲ್ಡಿಂಗ್ ನಾವು ಮಾಡ್ಕೋಬಹುದು. ಅದಕ್ಕೆ ನಿವೇಶನ ತೊಂದರೆ ಇದೆ ಅಂತ ಹೇಳಿದ್ರು. ಅದಕ್ಕೆ CA ಸೈಟ್ ನಲ್ಲಿ ಇದೆ, ಅದು 30 ವರ್ಷ ಲೀಸಿಗೆ ಕೊಡ್ತೀವಿ ಅಂತ ಹೇಳಿದಾರ. ಅದಕ್ಕೆ ಅದ್ರ ಪ್ರಕಾರ ನಾವು ಎಲ್ಲ ಅಮೌಂಟ್ ಏನು ಸರ್ಕಾರದ ಕಟ್ಟಬೇಕು ಅದು ಕಟ್ಟಿ ನಾವು ನಿವೇಶನ ತಗೊಂಡು ಹೊಸ ಬಿಲ್ಡಿಂಗ್ ಮಾಡಕ್ಕೆ ಇದು ಮಾಡ್ತೀವಿ. ಸದ್ಯ ತಾತ್ಕಾಲಿಕವಾಗಿ ಒಂದು ಬಿಲ್ಡಿಂಗ್ ಇದೆ, ಹಾಲ್ ಇದೆ ಅಂತ. ಆ ಹಾಲ್ ನಲ್ಲಿ ನಾವು ಸದ್ಯ ಶಿಫ್ಟ್ ಮಾಡ್ತೀವಿ ಸಾಧ್ಯ ಆದಷ್ಟು ಬೇಗನೆ ಅಂತ ಹೇಳಿದಾರ. ಈಗ ಹೋಗಿ ಅದನ್ನ ನೋಡ್ಕೊಂಡ್ ಬಂದು ಮುಂದೆ ಪ್ರೊಸೆಸ್ ಬಿಲ್ಡಿಂಗ್ ಶಿಫ್ಟ್ ಮಾಡಕ್ಕೆ ಇದು ಮಾಡ್ತೀವಿ. ಇದು ಎಷ್ಟಿಂದ ಒಳಗಡೆ ಆಗ್ಬೋದು ಸರ್ ಈ ಪ್ರೊಸೆಸ್? ಒಂದು 8-10 ದಿವಸದಲ್ಲಿ ಆಗ್ಬೋದು ಸರ್. ಅವ್ರು ಯಾವಾಗ ಪಟ್ಟಣ ಪಂಚಾಯತ್ ಅವ್ರು ನಮಗೆ ಟೇಕನ್ ಓವರ್ ಕೊಟ್ಬಿಟ್ರೆ ಇಮಿಡಿಯೇಟ್ಲಿ ನಾನು ಶಿಫ್ಟ್ ಮಾಡಕ್ಕೆ ಏನಿದಿಲ್ಲ. ಓಕೆ ಸರ್, ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ, ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ನಾನಿವತ್ತು ಒಂದ್ ರೀತಿ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಎಂಕೆ ಹುಬ್ಬಳ್ಳಿ ಪಟ್ಟಣದ ಒಂದ್ ರೀತಿ
ಸರ್ಕಾರಿ ಗ್ರಂಥಾಲಯಕ್ಕೆ ಬಂದಿದ್ದೀನಿ. ಬಹುಶಃ MK ಹುಬ್ಬಳ್ಳಿ ಪಟ್ಟಣ ಪಂಚಾಯತಿ ಅಂತಕ್ಕಂಥದ್ದು ಆಗಿ ಹತ್ತತ್ರ ಒಂದು ದಶಕ ಆಯ್ತು. ದಶಕ ಅಂದ್ರೆ 10 ವರ್ಷ. ಇಂಥ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಇಲ್ಲಿರ್ತಕ್ಕಂಥ ಒಂದು ಏನು ಅವಾಗ ಗ್ರಂಥಾಲಯ ಇತ್ತಲ್ಲ, ಗ್ರಾಮ ಪಂಚಾಯತಿ ಲೆವೆಲ್ ಗ್ರಂಥಾಲಯ ಇತ್ತಲ್ಲ, ಅದು ಗ್ರಾಮ ಪಂಚಾಯತಿ ಲೆವೆಲ್ಗೆ ಇದೆ. ಈಗ ನಾನು ನೇರವಾಗಿ ತೋರಿಸ್ತಾ ಇದ್ದೀನಿ, ನನ್ನಿಂದ ಇರ್ತಕ್ಕಂಥ ಇದೇ ಗ್ರಂಥಾಲಯ ಸಾಕಷ್ಟು ಪಾಳು ಬಿದ್ದಿದೆ, ಎಲ್ಲಂದ್ರಲ್ಲೇ ಬಿರುಕು ಬಿಟ್ಬಿಟ್ಟಿದೆ. ಮತ್ತೆ ಆ ಬುಕ್ಸ್ಗಳೆಲ್ಲ ಸರಿಯಾಗಿ ಏನಪ್ಪಾ ಅಂದ್ರೆ ಗೆದ್ಲು ಪದ್ಲು ಹಿಡಿತಾವೆ. ಇದರಿಂದ ಎಲ್ಲ ಒಂದ್ ಕಡೆ ಪಾಪ ನೋಡಿ, ಇವರೆಲ್ಲ ನಮ್ಮ MK ಹುಬ್ಬಳ್ಳಿಯ ಪ್ರಿಯ ಓದುಗರು, ಪುಸ್ತಕ ಪ್ರೇಮಿಗಳು, ದಿನನಿತ್ಯ ಓದ್ಲಿಕ್ಕೆ ಬರ್ತಾರೆ. ಆದ್ರೆ ಇಲ್ಲಿರ್ತಕ್ಕಂಥ ಅವ್ಯವಸ್ಥೆ ನೋಡ್ಬಿಟ್ರೆ ಅಯ್ಯೋ ಪಾಪ ಅನ್ಸುತ್ತೆ. ನಾನು ಸಹ ಈ ವರದಿ ಮಾಡೋದು ಒಂದು 5ನೇ ಸಲ ವರದಿ ಮಾಡ್ತಾ ಇದ್ದೀನಿ. ಇದು 6ನೇ ಸಲ. ಈಗ ಡಿಸೆಂಬರ್ 8ರಿಂದ ಅಧಿವೇಶನ ಬತ್ತೈತೆ. ಇಷ್ಟೊಳಗಡೆ ದಯವಿಟ್ಟು ಇದಕ್ಕೆ ಆ ವ್ಯವಸ್ಥೆ, ವಿಶೇಷವಾಗಿ ಆ ಕಟ್ಟಡಕ್ಕೆ ಹೊಸ ಕಟ್ಟಡ ವ್ಯವಸ್ಥೆ ಮಾಡಿ, ಇಲ್ಲಾಂದ್ರೆ ಇದನ್ನ ಬೇರೆ ಕಡೆ ಶಿಫ್ಟ್ ಮಾಡಿ, ಆಯ್ತಾ? ಎಲ್ಲ ಕಣ್ಣಿದೆ, ಕಿವಿ ಇದೆ, ಎಲ್ಲ ಮೆಂಬರ್ಗಳಿದ್ದಾರೆ, ಎಲ್ಲರಿಗೂ ಇದೆ, ಜನಪ್ರತಿನಿಧಿಗಳಿಗೆ ಬಹುಶಃ ಇದು ಕಾಣಿಸ್ತಾ ಇಲ್ವೇನೋ ಅನ್ಸುತ್ತೆ. ಯಾಕೆ MK ಹುಬ್ಬಳ್ಳಿ ಪಟ್ಟಣ ಪಂಚಾಯತಿ ವತಿಯ ಈ ಕಡೆ ಸಾಕಷ್ಟು ಜನ ದಿನನಿತ್ಯ ಓದುಗರ ಸಂಖ್ಯೆ ಜಾಸ್ತಿ ಆಗ್ತಾ ಐತೆ, ಯಾಕೆ ನೀವು ಇದ್ರ ಕಡೆ ಗಮನ ಹರಿಸ್ತಾ ಇಲ್ಲ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಹಾಗಾಗಿ ದಯವಿಟ್ಟು ನಾನು ಈ MK ಹುಬ್ಬಳ್ಳಿ ಪಟ್ಟಣ ಪಂಚಾಯತಿಯ ಒಂದು ರೀತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಈ ಒಂದು ಗ್ರಂಥಾಲಯನ ಮೇಲ್ದರ್ಜೆಗೇರಿಸಬೇಕು, ಇಲ್ಲಾಂದ್ರೆ ತಾತ್ಕಾಲಿಕವಾಗಿ ಇದನ್ನ ಬೇರೆ ಕಡೆ ಶಿಫ್ಟ್ ಮಾಡಿಸಿ ಅದೊಂದು ವ್ಯವಸ್ಥೆನ ಕಲಿಸ್ಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಮನೆ ಮಾಡ್ಕೊಳ್ತೇನೆ. ನಮಸ್ಕಾರ. ಇನ್ನಾದ್ರೂ ಈ MK ಹುಬ್ಬಳ್ಳಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಪಾಳು ಬಿದ್ದ ಗ್ರಂಥಾಲಯಕ್ಕೆ ಕಾಯಕಲ್ಪ ಸಿಗುತ್ತಾ ಕಾದು ನೋಡಬೇಕಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.